ಅಯ್ಯಯ್ಯೋ, ಇವರು ಕಣ್ಣು ಮುಚ್ಕೊಂಡು ಜಪ ಮಾಡ್ತಾ ಇದ್ದಾರೆ. ಇವ್ರ ಜಪಾನ ಹೇಗ್ ಭಂಗ ಮಾಡೋದು? ಇವ್ರಿಗೆ ವಿಷಯ ಹೇಗೆ ಹೇಳೋದು? ದಿಗು ಮೇಲೆ ಅಪವಾದ ಹೇಳೋಕೆ ಇದು ಅದ್ಭುತವಾದ ಅವಕಾಶ. ದಿಗು ಅಮಾಯಕ, ತಾಯಿ ಮಾತ್ ಮೀರಲ್ಲ. ತಾಯಿ ಮಗನ ಮಧ್ಯ ಜಗಳ ತಂದಿಡಬೇಕು ಅಂದ್ರೆ ಈ ಅವಕಾಶನ ಬಿಡಬಾರ್ದು. ಇವರು ದಿಗುನ ಬೈದ್ರೆ ದಿಗು ಸಕುನ ಬೈತಾನೆ. ಆಗ ಸಕುಗೆ ಶಿಕ್ಷೆ ಮೇಲ್ ಶಿಕ್ಷೆ ಆಗತ್ತೆ. ಗುಮಾಸ್ತಾ ಅವ್ರೆ, ಯಾಕೆ ಹಿಂತಿರ್ಗ ಹೋಗ್ತಿದ್ದೀರಾ? ಏನ್ ವಿಷಯ? ಹೇಳ್ಬೇಕು ಅನ್ಕೊಂಡಿದ್ದನ್ನ ಬೇಗ ಹೇಳಿ. ಹೇಳಿ. ಅಯ್ಯೋ ಹೇಳಿ. ಅದು ಕೆಲವು ಲೆಕ್ಕಗಳ ಬಗ್ಗೆ ಅನುಮಾನಗಳನ್ನ ಕೇಳಿ ತಿಳ್ಕೋಬೇಕಿತ್ತು. ಯಜಮಾನ್ರು ಸಿಕ್ಕರೆ ಕೇಳೋಣ ಅಂತ ಅವರು ನಿಮ್ ಜೊತೆ ಮಾತಾಡ್ತಾ ಇರ್ತಾರೆ ಅನ್ಕೊಂಡೆ. ಅಂದ್ರೆ ದಿಗು ಗಲ್ಲಾಪೆಟ್ಟಿಗೆ ಹತ್ರ ಇಲ್ವಾ? ಇಲ್ಲ ಅಮ್ಮ ಅವ್ರೆ, ಹೊರಗಡೆ ಹೋಗಿದಾರೇನೋ. ಪರವಾಗಿಲ್ಲ ಬಿಡಿ, ಬಂದ ತಕ್ಷಣ ಕೇಳಿ ತಿಳ್ಕೊತೀನಿ. ನಿಂತ್ಕೊಳ್ಳಿ. ಅವನು ಅಲ್ಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗಿರ್ತಾನೆ? ಹೊರಗಡೆ ಹೋದ್ರೆ ನನಗೆ ಹೇಳೇ ಹೋಗ್ತಾನೆ. ನೀವು ಈಗ್ಲೇ ಬಾಬಾ ಅವ್ರ ಹತ್ರ ಹೋಗಿ, ಯಾಕೆಂದ್ರೆ ಬಾಬಾ ಅವ್ರು ಯಾವಾಗ ಬರ್ತಾರೋ ಅವ್ರು ಇಲ್ಲಿಗೆ ಬರೋವರೆಗೂ ಚಿಕ್ಕಮ್ಮವ್ರು ಹೀಗೆ ಒಂಟಿ ಕಾಲ ಮೇಲೆ ನಿಲ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಅಲ್ವಾ? ಅದೇನಂದ್ರೆ ನನ್ಗೂ ಗೊತ್ತಿಲ್ಲ ಯಜಮಾನ್ರು ಎಲ್ಗ್ ಹೋದ್ರು ಅಂತ. ಆದ್ರೆ ಬಾಬಾ ಅವ್ರನ್ನ ತಕ್ಷಣ ಭೇಟಿ ಮಾಡ್ಬೇಕು ಅಂತ ಅವಾಗ್ಲೇ ನನ್ನ ಹತ್ರ ಹೇಳ್ತಿದ್ರು. ಬಾಬಾ ಅವ್ರನ್ನ? ಇಲ್ಲ ಬಿಡಿ ಅಮ್ಮವ್ರೆ, ನಿಮ್ಮನ್ ಕೇಳಿದೆ ಅವ್ರು ಒಬ್ರೇ ಯಾಕೆ ಹೋಗ್ತಾರೆ? ಏನೋಪ್ಪ, ನಾವು ಹೇಗ್ ನಿರ್ಧಾರ ಮಾಡಕ್ಕಾಗತ್ತೆ? ಮನುಷ್ಯ ಭಾವೋದ್ವೇಗಕ್ಕೆ ಒಳಗಾದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಪಾಪ ಅವ್ರ ಹೆಂಡತಿ ಬಿಸಿಲಲ್ಲಿ ನಿಂತಿದಾರಲ್ವಾ, ಹುಡುಗ ಬಿಸಿ ರಕ್ತ. ನಿಮ್ ಅನುಮತಿ ತಗೊಳ್ದೆ ಆವೇಶದಲ್ಲಿ ಹೋಗಿರ್ತಾರೆ. ಹೊಸದಾಗಿ ಬೇರೆ ಮದ್ವೆ ಆಗಿದಾರಲ್ವಾ. ಪರವಾಗಿಲ್ಲ ಅಮ್ಮವ್ರೆ, ನಾನು ಹೋಗಿ ಉಳಿದ ಲೆಕ್ಕನೆಲ್ಲ ನೋಡ್ತೀನಿ. ಹೇಗೂ ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರಲ್ವಾ. ಬಂದ ತಕ್ಷಣ ನನ್ನನ್ನು ಭೇಟಿ ಆಗೋಕ್ ಹೇಳಿ. ಸರಿ ಅಮ್ಮ ಅವ್ರೆ. ಬಲೆ 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 ಬಲೆ, ಬೆಂಕಿಗೆ ತುಪ್ಪ ಸುರಿದಿದ್ದೀನಿ. ಈಗ ದಿಗಂಬರ್ ರಾವ್ ಮನೆಗೆ ಬಂದ ತಕ್ಷಣ ಇವರು ಕಾಳಿಕಾದೇವಿ ಹಾಗೆ ಉಗ್ರ ರೂಪ ತಾಳ್ತಾರೆ. ಮಹಾರಾಜ ಬಂದ್ಬಿಟ್ಟ. ಇವಾಗ ಬೇಡ, ಇವಾಗ ನಾನು ಹೋಗ್ಬಾರ್ದು. ಇವಾಗ ಅವ್ರ ಎದುರಿಗೆ ಹೋದ್ರೆ ಅಮ್ಮವ್ರು ಕರೀತಿದಾರೆ ಅನ್ನೋ ವಿಷಯ ಹೇಳ್ಬೇಕಾಗತ್ತೆ. ನಾನು ಇಲ್ಲೇ ಇದ್ದು ಅವನು ಏನ್ ಮಾಡ್ತಾನೆ ಅಂತ ಬಚ್ಚಿಟ್ಕೊಂಡು ನೋಡ್ತೀನಿ. ಮೊದ್ಲು ಸಕ್ಕು ಹತ್ರ ಹೋಗ್ತೀನಿ. ಅವಳು ಹಾಗೆ ನಿಂತಿರ್ತಾಳೆ. ಅಯ್ಯೋ ಅಯ್ಯೋ, ಯಜಮಾನ್ರೇ ಯಜಮಾನ್ರೇ. ದಾಮಮ್ಮವ ಸ್ವಲ್ಪ ಇರಿ, ಈಗ್ಲೇ ಬರ್ತೀನಿ. ಯಜಮಾನ್ರೇ ಸ್ವಲ್ಪ ಇರಿ. ಅಯ್ಯೋ ದಿಗು ಅವ್ರೇ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ನಾನು ಈ ಮಾತನ್ನ ನಿಮ್ಮಮ್ಮವ್ರಿಗೆ ಹೇಳ್ಬೇಕು. ಆಮೇಲೆ ಆಗತ್ತೆ ನೋಡಿ ಸ್ಫೋಟ. ಅಮ್ಮವ್ರೆ ಅಮ್ಮವ್ರೆ, ದಿಗು ಯಜಮಾನ್ರು ಬಂದ್ರು. ನೀವು ಬಂದು ಭೇಟಿ ಆಗೋಕ್ ಹೇಳಿದೀರ ಅಂತ ಅವ್ರಿಗೆ ಹೇಳಿದೆ. ಅದಕ್ಕೆ ಅವರು ಸ್ವಲ್ಪ ಇರಿ ಅಂದ್ರು. ಏನು ಸ್ವಲ್ಪ ಇರಿ ಅನ್ನ? ನನಗ ಕರ್ದಿದ್ದು ನಾನು ಅಂತ ಅವನಿಗೆ ಹೇಳಿಲ್ವಾ? ಅಷ್ಟಕ್ಕೂ ನನಗೆ ಹೇಳಿದೆ ಎಲ್ಲಿಗೆ ಹೋಗಿದ್ದ ಅವನು? ಅವರು ವೇಗವಾಗಿ ಹಿತ್ಲ ಕಡೆ ಹೋದ್ರು. ಅದು ನಾನು ಹೇಳಿದ್ದನ್ನ ಅವರು ಸರಿಯಾಗೂ ಕೇಳಿಸ್ಕೊಳ್ಳಿಲ್ಲ. ಏನ್ ಅನ್ಕೊಂಡ್ ಏನ್ ಲಾಭ? ತಾಯಿಗಿಂತ ಅವ್ರಿಗೆ ಹೆಂಡತಿನ ಮುಖ್ಯ. ಒಂಟಿ ಕಾಲಿನ ಮೇಲೆ ಈ ಬಿಸಿಲಲ್ಲಿ ನಿಂತಿದಾರಲ್ವಾ ಪಾಪ. ಸಕ್ಕು, ಅಯ್ಯೋ ನಿನಗೆಂತ ಕಷ್ಟ ಬಂತು.
ಸಕು ಏನಂದ್ರೆ ನೀವು ಬಂದ್ರಾ? ದಿಗು, ಅಯ್ಯೋ, ಅವಳನ್ನು ಮುಟ್ಟಬಾರದು ಅಂದ್ರೆ ಯಾಕೋ ಮುಟ್ಟದೆ ಮೂರ್ಖ. ನಿನ್ನ ಹೆಂಡತಿನ ದುಷ್ಟಶಕ್ತಿಗಳು ಆವರಿಸಿವೆ. ಅವಳನ್ನು ಮುಟ್ಟಿದ್ರೆ ನಿನ್ನನ್ನು ದುಷ್ಟಶಕ್ತಿಗಳು ಆವರಿಸ್ತವೆ. ನೀನ್ ಯಾಕೋ ಇವಳು ಹಿಂದೆ ಬಿದ್ದಿದ್ಯಾ? ನಿನ್ನ ಕಣ್ಣಿಗೆ ಬೇರೇನು ಕಾಣಿಸ್ತಾನೆ ಇಲ್ವಾ? ನನಗ್ ಹೇಳ್ದೆ ಹೊರಗಡೆ ಹೋದೆ, ಬಂದ ತಕ್ಷಣ ನೇರವಾಗಿ ಇವಳ ಹತ್ರ ಬಂದಿದ್ಯಾ. ಇಷ್ಟು ನಾಚಿಕೆ ಇಲ್ದೊಂಥರ ನಡ್ಕೋತಿದ್ಯಲ್ಲ ನೀನು. ಅಯ್ಯೋ ದೇವ್ರೆ, ಮನೋರಮ ಅಕ್ಕ ಕೂಗಾಡ್ತಿರೋ ಹಾಗಿದೆ. ಮತ್ತೇನ್ ನಡೀತೋ ಏನೋ. ಇವಳು ನಮ್ಮ ಮನೇಲಿ ಕಾಲಿಟ್ಟಾಗಿಂದ ನಮ್ಮ ಸುತ್ತ ಬರೀ ಸಮಸ್ಯೆಗಳೇ. ಇಷ್ಟೆಲ್ಲ ನಡೆದ್ರು ಯಾಕೋ ನಿನಗೆ ಇವಳ ಮೇಲೆ ಇಷ್ಟೊಂದು ಪ್ರೀತಿ? ಈ ದರಿದ್ರದೊಳಗೆ ಬೆಂಬಲ ಕೊಡಕ್ಕೆ ನಿನಗ್ ಮನಸ್ಸಾದ್ರೂ ಹೇಗ್ ಬರುತ್ತೆ? ಇವಳು ಗುಂಡ್ ಕಲ್ಲಿನ ತರ ಚೆನ್ನಾಗೇ ಇರ್ತಾಳೆ, ಆದ್ರೆ ನೀನು ನಾಶ ಆಗಿ ಹೋಗ್ತೀಯ. ನಿನ್ನ ಜೊತೆ ನಮ್ಮನ್ನು ಮುಳುಗಿಸ್ತೀಯ. ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ದಿಗು? ನಿನ್ನ ಹೆಂಡತಿ ದಾಟಬಾರದ ಲಕ್ಷ್ಮಣ ರೇಖೆಯನ್ನು ದಾಟಿ ನಮ್ಮನ್ ಪೂರ್ತಿಯಾಗಿ ಮುಳುಗಿಸ್ಬಿಟ್ಲು. ಆ ಮನೇಲಿರೋ ಆತ್ಮಗಳು, ಭಯಂಕರವಾದ ದುಷ್ಟ ಶಕ್ತಿಗಳು ಎಚ್ಚರ ಆದ್ರೆ ನಮ್ಮನ್ ಯಾರು ಕಾಪಾಡ್ತಾರೆ ದಿಗು? ದಿಗು ಗೊತ್ತಿದ್ದೆ ಮಾಡ್ತಿದ್ದಾನೆ. ಅವನು ಹೆಂಡತಿಗೆ ದಾಸ ಆಗ್ಬಿಟ್ಟಿದಾನಮ್ಮ. ಏಯ್, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಇಲ್ಲೇ ಇದ್ದು ಅವಳನ್ನ ಗಮನಿಸು ಅಂತ ಹೇಳ್ದೆ ತಾನೇ? ನೀನೆಲ್ಲಿಗೆ ಹೋಗಿದ್ದೆ? ನಿನ್ಗೊಪ್ಸಿದ ಜವಾಬ್ದಾರಿನ ಪಕ್ಕಕ್ಕಿಟ್ಟು ಎಲ್ಲಿಗೆ ಹೋಗಿದ್ದೆ? ಹಾಗ್ ಬೈಯಕ್ಕ ಎಲ್ರ ವಿಚಾರದಲ್ಲೂ ಮೂಗ್ ತೂರ್ಸಿ ಬಿಟ್ಟಿ ಸಲಹೆ ಕೊಡ್ತಾ ಇರ್ತಾಳೆ. ಹೇಳೋದಿಗೋ, ನೀನು ನಾಗೋಜಿ ಬಾಬನ್ ಭೇಟಿಯಾಗಕ್ ಹೋಗಿದ್ದೆ ಅಲ್ವಾ? ಓಡೋಡ್ಕೊಂಡು ನನಗ್ ಹೇಳ್ದೆ. ನೀನು ಬಂದ ತಕ್ಷಣ ನನ್ನನ್ ಭೇಟಿ ಆಗೋಕೆ ಗುಮಾಸ್ತಾ ಅವ್ರಿಗೆ ಹೇಳಿದ್ದೆ. ಅವ್ರು ಹೇಳಿಲ್ವಾ ನಿನ್ಗೆ? ಅವ್ರು ಹೇಳಿದ್ದಕ್ಕೆ ಸ್ವಲ್ಪ ಇರಿ ಅಂದಿಯಂತೆ.